ನಾಳೆ ಏನು ಪದಗ್ರಹಣ ಕಾರ್ಯಕ್ರಮ ಇದೆ, ಇದರ ಕುರಿತಾಗಿ ಒಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ನಾಳೆ ಡಿಕೆ ಶಿವಕುಮಾರ್ ಅವರ ಪಟ್ಟಾಭಿಷೇಕ ಕಾರ್ಯಕ್ರಮದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಅಂದ್ರೆ ಸಾಕ್ಷಾತ್ ರಾಹುಲ್ ಗಾಂಧಿ ಅವರೇನೆ ಭಾಗಿಯಾಗುವವರು ಇದ್ದಾರಂತೆ. ರಾಹುಲ್ ಗಾಂಧಿ ಹಾಗೆ ಪ್ರಿಯಾಂಕಾ ಗಾಂಧಿ ಅವರು ಈ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ಸಾಕ್ಷಿಯಾಗುವ ಸಾಧ್ಯತೆಗಳಿದೆ ಅನ್ನೋದು ಇನ್ನೂ ಕನ್ಫರ್ಮ್ ಆಗಿಲ್ಲ. ಬರ್ತಾರೆ ಅನ್ನೋದ್ರ ಬಗ್ಗೆ, ಬಟ್ ಬರುವ ಸಾಧ್ಯತೆಗಳಿದೆ ಅನ್ನೋ ಅಪ್ಡೇಟ್ ಸದ್ಯಕ್ಕೆ ಲಭ್ಯವಾಗ್ತಾ ಇದೆ. ಸಾಮಾನ್ಯವಾಗಿ ಪೊಲಿಟಿಕಲ್ ಪ್ಯಾನೆಲ್ ಆಗಿರೋದ್ರಿಂದ ಹಾಗೆ ರಾಜಕೀಯ ವಿಚಾರ ಆಗಿರೋದ್ರಿಂದ ರಾಜಕೀಯ ಪಕ್ಷಗಳಿಂದ ಚರ್ಚೆಯನ್ನ ಪ್ರಾರಂಭ ಮಾಡ್ತಿದ್ವಿ. ಆದ್ರೆ ಇವತ್ತು ಜನಸಾಮಾನ್ಯರ ವಿಚಾರ, ಅದರಲ್ಲೂ ರೈತರ ಬಗ್ಗೆ, ರೈತರಿಗೆ ಏನಾದ್ರೂ ಹೊಸ ಯೋಜನೆಗಳನ್ನ ಘೋಷಣೆ ಮಾಡ್ತಾರಾ ಡಿಕೆ ಶಿವಕುಮಾರ್ ಅವರು ಅನ್ನೋ ನಿರೀಕ್ಷೆ ಇರೋದ್ರಿಂದ ರೈತ ಮುಖಂಡರು ನಮ್ಮ ಜೊತೆಯಲ್ಲಿದ್ದಾರೆ. ಅವರಿಂದ ಅಭಿಪ್ರಾಯ ಸಂಗ್ರಹಿಸೋ ಪ್ರಯತ್ನವನ್ನ ಮೊದಲಿಗೆ ಮಾಡ್ತಾ ಹೋಗೋಣ. ಹಸಿರು ಸೇನೆ ರಾಜ್ಯಾಧ್ಯಕ್ಷರಾದ ಚೂನಪ್ಪ ಪೂಜಾರಿ ಸರ್ ಇದ್ದಾರೆ. ಸರ್, ನನ್ನ ಧ್ವನಿ ನಿಮಗೆ ತಲುಪ್ತಾ ಇದೆ ಅಂತ ಭಾವಿಸ್ತಾ, ರೈತರ ದೊಡ್ಡ ಪ್ರಮಾಣದ ಪ್ರತಿಭಟನೆ, ಅದರಲ್ಲೂ ಈ ಕಬ್ಬು ಬೆಳೆಗಾರರ ಪ್ರತಿಭಟನೆಗೆ ಇತ್ತೀಚೆಗಷ್ಟೇ ರಾಜ್ಯ ಸಾಕ್ಷಿಯಾಗಿದೆ. ಒಂದು ಕಾಂಪನ್ಸೇಟರಿ ಪ್ರೈಸ್ ಅನ್ನೋ ರೀತಿಯಲ್ಲಿ ರಾಜ್ಯ ಸರ್ಕಾರ ನಿರ್ಧಾರ ಮಾಡಿತ್ತು. ಆದ್ರೆ ಅದ್ರ ಬಗ್ಗೆ ಕೂಡ ಅಸಮಾಧಾನ ಅನ್ನೋದು ರೈತರಿಂದ ಕೇಳೋಕ್ ಸಿಕ್ಕ ಮಾತು. ಕೇವಲ ಕಬ್ಬು ಬೆಳೆಗಾರರಂತ ಮಾತ್ರ ಅಲ್ಲ ಸರ್, ರೈತರಿಗೋಸ್ಕರ ಏನು ಮಾಡಬೇಕು ಡಿಕೆ ಶಿವಕುಮಾರ್ ಅವರು ಅನ್ನೋದೇ ನನ್ನ ಬೇಸಿಕ್ ಮೂಲಭೂತ ಪ್ರಶ್ನೆ. ಏನಿಲ್ಲಮ್ಮ, ಈಗ ರಾಜ್ಯವ್ಯಾಪಿ ಸಾಕಷ್ಟು ನೀರಾವರಿ ಯೋಜನೆಗಳು 10 ವರ್ಷದಿಂದ ನೀರಾವರಿ ಯೋಜನೆಗಳು ವಿಳಂಬ ಆಗಿ ಇವತ್ತ ಸಾಕಷ್ಟು ಪಾಪ ಆ ಭಾಗದಾಗ ಬರಗಾಲ ಇವೆಲ್ಲ ಅತಿವೃಷ್ಟಿ ಅನುಭವಿಸಿ ಆ ಕುಟುಂಬಗಳು, ಲಕ್ಷಾಂತರ ಕುಟುಂಬಗಳು ಬೀದಿಗೆ ಬಂದವು. 10 ವರ್ಷ ಆದ ಯೋಜನೆ ವಿಳಂಬದಾರ. ಇವರು ಉಪಮುಖ್ಯಮಂತ್ರಿ ಇದ್ದಾಗ, ನೀರಾವರಿ ಮಂತ್ರಿ ಇದ್ದಾಗ ಯೋಜನೆಗಳನ್ನ ಕೂಡ ಮಾಡಲಿಲ್ಲ. ಈಗ ಅವ್ರು ಈಗಾದ್ರೂ ಮಂತ್ರಿ ಆದ್ಮೇಲೆ ಆ ಯೋಜನೆಯನ್ನ ಕಂಪ್ಲೀಟ್ ಮಾಡಿ ಆ ಭಾಗದ ರೈತರಿಗೆ ನೀರು ಕೊಡಿಸ್ಬೇಕು. ಮತ್ತ ಇವತ್ತ ನಿರುದ್ಯೋಗಿಗಳ್ರಿ ಸಾಕಷ್ಟ ಲಕ್ಷಾಂತರ ಮಕ್ಕಳು, ನಮ್ಮ ರೈತರ ಮಕ್ಕಳ, ಬಡವ್ರ ಮಕ್ಕಳ ಇಡೀ ಎಜುಕೇಶನ್ ಕಲಿತು 35, 25, 30 ವಯಸ್ಸಾಗಿ ಉದ್ಯೋಗ ಇಲ್ಲದೆ ಅಡ್ಡಾಡತ್ತರು. 2,80,000 ಈ ರಾಜ್ಯದಾಗ ಹುದ್ದೆಗಳು ಖಾಲಿ ಇದ್ದ. ಆ 2,80,000 ಹುದ್ದೆಗಳನ್ನ ಆ ಮಕ್ಕಳಿಗೆ ಕೊಟ್ರಪ್ಪ ಅಂತಂದ್ರೆ ಆ ಮಕ್ಕಳು ನಿರುದ್ಯೋಗಿದ್ರ ಅನುಕೂಲ ಆಕತಿ. ಆ ಮಕ್ಕಳ ಮದುವೆ ಭವಿಷ್ಯ ಎಲ್ಲ ಕೂಡ ನಿರ್ಮಾಣ ಮಾಡಕ್ ಸಾಕಷ್ಟು ಬೀದಿಗಿಳಿಗೆ ಹೋರಾಟ ಮಾಡ್ತಕ್ಕಂಥ ಸಂದರ್ಭ ಕೂಡ ಪ್ರಾರಂಭ ಆಗಿದೆ. ಅದಕ್ಕಾಗಿ ಇಂಥ ವಿಚಾರ ಇವತ್ತು ಬಿಡದಿ ಒಳಗೆ ನೋಡ್ರಿ, ಬಿಡದಿ ಒಳಗೆ 106 ದಿವಸದ 9,000 ಎಕರೆ ನೀರಾವರಿ ಜಮೀನಕ್ಕಾಗಿದೆ. ಅಲ್ಲಿ ಭೂಮಿಯನ್ನು ಅಕ್ವರಿ ಮಾಡ್ಕೋಬೇಕು, ಅದನ್ನ ಕೈಗಾರಿಕೆ ಮಾಡಬೇಕು ಅಂತೇಳಿ ಇದೇ ರಾಜ್ಯದ ಉಪಮುಖ್ಯಮಂತ್ರಿ ಅವರು ಹೊಂಟಾರ. ಇನ್ನು ಮುಖ್ಯಮಂತ್ರಿ ಆದ್ಮೇಲೂ ಕೂಡ ಅವರ ಈ ರೈತರನ್ನ ಉಳಿಸ್ತಕ್ಕಂತ ಕೆಲಸ ಮಾಡ್ಬೇಕ. ಆ ಭೂಮಿಯನ್ನ ರೈತ ದೇವರುಗಳಿಗೆ ಅವ್ರ ಕೈ ಬಿಡ್ಬೇಕು. ಯಾಕಪ್ಪ ಅಂದ್ರ ಹೋರಾಟ ಮಾಡತ್ತಾರ. ಇವತ್ತು ಈ ಶಾಸಕಾಂಗ ಮತ್ತು ಕಾರ್ಯಾಂಗ ಎಲ್ಲಾ ವ್ಯವಸ್ಥೆ ಇದ್ದಾಗ 106 ದಿವಸ ಗಂಟೆ ಹೋರಾಟ ನಡೀತೈತಿ. ಅದನ್ನ ಕೈಗಾರಿಕೆಗೆ ತಗೋರಪ್ಪ ಅನ್ನೋಂತ ಹಠ ಏನಾದ್ರು ಅವ್ರು ಮುಖ್ಯಮಂತ್ರಿ ಆದ್ಮೇಲೆ ಕೂಡ ಮಾಡಿರಪ್ಪ ಅಂತಂದ್ರ 100% ಅವ್ರ ಕುರ್ಚಿಯಾಗಿ ತೊಂದರೆ ಆಗ್ತತಿ. ರಾಜ್ಯದ ಎಲ್ಲಾ ರೈತ ಪರ ಸಂಘಟನೆಗಳು, ರೈತರು ನಾವೆಲ್ಲ ಒಕ್ಕಟ್ಟಾಗಿ ಏನು ಬಿಡದಿ ರೈತ ದೇವರುಗಳು ಸಂಕಷ್ಟದಾಗದಾರೋ ಅದನ್ನ ಕಾಪಾಡ್ತಕ್ಕಂಥದ್ದು ಮಾಡ್ಬೇಕತಿ. ಇಂಥ ಹಲವಾರು ವಿಚಾರಗಳು ನಾಡಿನ ರೈತ ದೇವರುಗಳು ಎಲ್ಲಾ ರೀತಿ ಬೆಳೆದಂತ ಬೆಳೆಗೆ ಬೆಲೆ ಇಲ್ಲ, ಬಾಜಿಗಳಿಗೆ ಬೆಲೆ ಇಲ್ಲ. ಇವತ್ತು ನಾವೆಲ್ಲ ದವಸ ಧಾನ್ಯ ಬೆಳೀತು, ಇದಕ್ಕೆ ಬೆಲೆ ಇಲ್ಲ. ಎಲ್ಲ ಪೆಟ್ರೋಲ್, ಡೀಸೆಲ್, ಗೊಬ್ಬರ ಎಲ್ಲಾ ರೀತಿ 4 ಪಟ್ಟು ಜಾಸ್ತಿ ಆಗಿದೆ. ಇವತ್ ನೋಡ್ರಿ, ಇವತ್ತ ಯೂರಿಯಾ ನಮಗ ಭೂಮಿಗೆ ಹಾಕ್ತಕ್ಕಂತ ಕೆಲಸ ಮಾಡಿಸಿರ. ಯೂರಿಯಾ ಕೊಡ್ಲಿಕ್ಕೆ FID ಆದ 20 ಕಾನೂನು ಹಚ್ಚಿ ಇವತ್ತು ಅದ್ರ ಮೇಲೆ ಭೂಮಿ ಅವಲಂಬನೆ ಆಗಿದ್ದು. ಅದನ್ನ ಹಾಕ್ಲಿಲ್ಲ ಅಂದ್ರೆ ಬರಲ್ಲ ಅಂತ ನಾವು ತಲೆಯಾಗಿಬಿಟ್ಟೈತಿ. ಈಗ ಅವ್ರ ಅದಕ್ಕೆ ಕಂಡೀಷನ್ ಹಾಕತ್ತಾರ. ಈ ರೀತಿ ನಮ್ಮನ್ನ ರೈತರನ್ನ ಹಿತಾಯಿಸುವಂತ ಕೆಲಸ ಏನ್ ನಮ್ಮ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾ ಇದ್ದಾರೆ, ಆಗ್ಲಿ ಒಳ್ಳೇದಿದೆ. ಆದ್ರೂ ರೈತ ಪರ ಅವರ ಹೆಚ್ಚಿನ ಚಿಂತನೆ ಮಾಡ್ರ ಅವರಿಗೆ ಮುಂದ ರಕ್ಷಣೆ, ಮುಖ್ಯಮಂತ್ರಿ ಸ್ಥಾನಕ್ಕೆ ರಕ್ಷಣೆ ಐತಿಲ್ಲ ಅಂದ್ರೆ ರೈತರಿಗೆ ಏನಾದ್ರು ತೆಪ್ಪಿ ಬಿಡದಿವಿ ಇಂಥವ ಭೂಮಿ ಅಕ್ಕೋರಿ ಮಾಡುದು, ರೈತರಿಗೆ ತೊಂದರೆ ಕೊಡುದು ಏನಾರು ಮಾಡಕತ್ತಾರಪ್ಪ ಅಂದ್ರ ಎಂದೂ ರೈತ ದೇವರುಗಳು ರೊಚ್ಚಿಗೆದ್ದಾರು, ಸಾಕಷ್ಟು ಸಂಕಷ್ಟದಾಗದಾರು. ಎಲ್ಲಾ ಬೆಳೆಗಾರರು ಕೂಡ ಸಂಕಷ್ಟದಾಗರು. ಈ ರಾಜ್ಯದಾಗ ರೈತರ ಪರವಾಗಿ ಈ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು ಅವ್ರು ನಿಲ್ಲಬೇಕು. ನಿಂತ್ರಪ್ಪ ಅಂದ್ರ ಅವ್ರಿಗೆ ಒಳ್ಳೇದೈತಿ. ಆಗಿಲ್ಪ ಅಂದ್ರೆ ನಾವೆಲ್ಲ ಅನಿವಾರ್ಯ ಹೋರಾಟ ಮಾಡಿ ಇವತ್ತು ಬೀದಿಗೆ ಇಳಿದ ಸರ್ಕಾರಗಳನ್ನ ದಾರಿಗೆ ತರ್ತಕ್ಕಂಥ ಕೆಲಸ ಕೂಡ ಮಾಡಬೇಕಾಗುತ್ತೆ. ಸರಿ ಸರ್, ಮತ್ತೆ ನಿಮಗೆ